ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ಪನ್ನೀರ್ ಟಿಕ್ಕಾ ಮಾಡೋದನ್ನ ಹೇಳ್ಕೊಡ್ತಾ ಇದ್ವಿ. ತುಂಬ ಚೆನ್ನಾಗಿರುತ್ತದೆ, ಮನೇಲೇ ಸುಲಭವಾಗಿ ಮಾಡ್ಕೋಬೋದು. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲಿಗೆ ಪನ್ನೀರ್ನ ಕ್ಯೂಬ್ ರೀತಿ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಕ್ಯಾಪ್ಸಿಕಮ್ ಕೂಡ ಹಾಗೆ, ಆಮೇಲೆ ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡು ಈ ರೀತಿ ಪೀಸಸ್ ಆಗಿ ಇಟ್ಕೊಂಡಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಕುಕ್ಕಿಂಗ್ ಆಯಿಲ್, ನಿಂಬೆಹಣ್ಣು, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ ರೋಸ್ಟೆಡ್ಡು, ಅರಿಶಿನ, ಕಡಲೆ ಹಿಟ್ಟು, ಧನಿಯಾ ಹಾಗೂ ಗರಂ ಮಸಾಲ ಹಾಗೂ ಅಜ್ವಾಯಿನ್, ಓಂಕಾಳು, ಮೊಸರು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಮೊದಲಿಗೆ ಮೊಸರು ಬೌಲ್ ಇದೆಯಲ್ಲ, ಈಗ ಅರಿಶಿನ, ಖಾರದ ಪುಡಿ, ಉಪ್ಪು ಎಲ್ಲನೂ ಸೇರಿಸ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ರಸ, ಈಗ 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ. ಈಗ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡಿದೆ. ಈಗ ಪನ್ನೀರ್ ಕ್ಯೂಬ್ಗಳನ್ನೆಲ್ಲ ಹಾಕ್ಕೊಳ್ಳೋಣ. ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲನೂ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಮಸಾಲ ಹಾಕಿ ನೋಡಿ, ಎಲ್ಲ ಚೆನ್ನಾಗಿ ಕಲಿಸಿದೆ. ಒಂದು ಅರ್ಧ ಗಂಟೆ ಇದು ರೆಸ್ಟ್ ಕೊಡೋಣ. ಇದಕ್ಕೆ ಅರ್ಧ ಗಂಟೆ ರೆಸ್ಟ್ ಕೊಟ್ಟಾಗಿದೆ ನೋಡಿ. ಈ ರೀತಿ ಟೂತ್ ಪಿಕ್ನ ತೊಗೊಂಡಿದ್ದೆ ಉದ್ದಕ್ಕಿರೋದು. ಈಗ ಇದಕ್ಕೆ ಮೊದಲಿಗೆ ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳೋಣ. ನಂತರ ಆನಿಯನ್, ಆಮೇಲೆ ಪನ್ನೀರ್ ನೋಡಿ ಈಗ ಮತ್ತು ಈರುಳ್ಳಿ, ಕ್ಯಾಪ್ಸಿಕಮ್, ತಿರ್ಗಾ ಪನ್ನೀರ್ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡಿದೆ ಪನ್ನೀರ್ ಟಿಕ್ಕಾನ. ಈಗ ಒಲೆ ಮೇಲೆ ತವಾ ಇಟ್ಕೊಂಡಿದೆ. ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಈಗ ಪನ್ನೀರ್ ಟಿಕ್ಕಾನ ಇದ್ರ ಮೇಲೆ ಇಕ್ಕೋಣ. ತಿರ್ಗಿಸೋಣ. ನೋಡಿ ಈ ರೀತಿನೇ 4 ಕಡೆನೂ ಚೆನ್ನಾಗಿ ಬಾಯ್ಲ್ ಆಗಬೇಕು, ರೋಸ್ಟ್ ಆಗಬೇಕು. ನೋಡಿ ಈಗ ರೋಸ್ಟ್ ಆಗಿದೆ. ಸೊ ತಟ್ಟೆಗೆ ಹಾಕ್ಕೊಳ್ಳೋಣ. ಮಿಕ್ಕಿದ್ದೆಲ್ಲ ಹಾಗೆ ಮಾಡ್ಕೊಳ್ಳೋಣ. ನೋಡಿ ತಿಂದು ಟೇಸ್ಟ್ ನೋಡ್ತೀನಿ. ಚೆನ್ನಾಗಿ 4 ಕಡೆ ರೋಸ್ಟ್ ಆಗಿದೆ. ಈಗ ಪನ್ನೀರ್ ತಿಂತಿದ್ದೀನಿ. ಮನೇಲಿ ಈ ಪನ್ನೀರ್ ಟಿಕ್ಕಾ ಮಾಡಿಕೊಂಡ್ರೆ ಸೂಪರಾಗಿ ಬೊಂಬಾಟಾಗಿರ್ತದೆ. ಎಲ್ಲರಿಗೂ ಇಷ್ಟ ಪನ್ನೀರ್ ಅಂದರೆ, ಮಕ್ಳಿಗೂ ದೊಡ್ಡವ್ರವ್ರಿಗೂ ಪನ್ನೀರ್ ಅಂದರೆ ತುಂಬಾ ಇಷ್ಟಪಡ್ತಾರೆ. ಸೊ ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ, ಸುಲಭವಾಗಿ ಮಾಡ್ಕೋಬೋದು. ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿಂದರೆ ರುಚಿನೂ ಹೆಚ್ಚು, ಆರೋಗ್ಯಕ್ಕೂ ಒಳ್ಳೆಯದು. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಕಾದ್ರೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.